ಹಾಯ್, ಹಲೋ, ನಮಸ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸಲ್ಲಿ ಏನು ಮಾತಾಡಬೇಕು ಅಂತ ಹೇಳೋದಾದರೆ, ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕಿಚ್ಚ ಸುದೀಪ್ ಅವರು ಪದೇ ಪದೇ ಹೇಳ್ತಾ ಇದ್ರು, ನೀವು ಇಲ್ಲಿ ಸಂಬಂಧ ಬೆಳೆಸ್ಕೊಳ್ಳೋಕ್ಕೆ ಬಂದಿಲ್ಲ, ಆಟ ಆಡೋಕ್ಕೆ ಬಂದಿದ್ದೀರಾ, ಕಪ್ಪಿರೋದು ಒಂದೇ, ಸೊ ಅಂದರೆ ಕೊಂಡೋಗೋದು ಒಬ್ಬರೇ ಅಂತ. ಸೊ ಆ ಮಾತು ಇವತ್ತು ನನಗೆ ನಿಜ ಅಂತ ಅನಿಸ್ತು. ಯಾಕಂದರೆ ಮೋಕ್ಷಿತಾ ಅವರನ್ನು ಮತ್ತು ಗೌತಮಿ ಅವರನ್ನು ಮಂಜಾ ಅವರು ತುಂಬ ಅಂದರೆ ತುಂಬ 100% ಕೊಡ್ತಾ ಇದ್ರು. ಅದೇ ಗೌತಮಿ ಮತ್ತು ಮೋಕ್ಷಿತಾ ಅಂತ ಬಂದಾಗ ಮಂಜು ಅವರು ಎಲ್ಲೋ ಗೌತಮಿ ಅವ್ರ ಮೇಲೆ ಸಾಫ್ಟ್ ಆಗ್ತಾ ಇದ್ರು. ಸೊ ಅದರಿಂದ ಮೋಕ್ಷಿತಾ ಅವರು ದೂರ ಆದರು. ಸೊ ಇಲ್ಲಿ ಅಣ್ಣ ತಂಗಿಯನ್ನು ಒಟ್ಟು ಮಾಡೋಕ್ಕೆ ತನಿಷ್ ಅವರು ಬಂದರು, ಆದರೆ ಅದು ಆಗಲಿಲ್ಲ. ಆದರೆ ಇವತ್ತಿನ ಎಪಿಸೋಡಲ್ಲಿ ಗೌತಮಿ ಅವರು ಒಂದು ವಾರ್ನಿಂಗ್ ಟೈಪಲ್ಲಿ ಕೊಡ್ತಾರೆ. ಸೊ ಗೆಳೆಯ, ನನ್ನ ಡಿಸಿಷನ್ಗೆ ನೀವು ಹೀಗೆ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಒಂದು ವಾರ್ನಿಂಗ್ ಕೊಡ್ತಾರೆ. ನಾನು ಅದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡೆ. ಅಂದರೆ ಲಾಸ್ಟ್ ವೀಕಲ್ಲಿ ಇವರು ನಮ್ಮ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾಗ ಇದೇ ಗೌತಮಿ ಅವರು ಮಂಜು ಅವರನ್ನು ಹೇಗೆ ಇದು ಮಾಡ್ತಾ ಇದ್ರು, ಅಲ್ಲಿ ಮಂಜು ಅವರು ಎಷ್ಟು ಅಂದರೆ ಕಂಟ್ರೋಲ್ಡ್ ಬೈ ಗೌತಮಿ ಅಂತ ಇದ್ದರು. ಇವತ್ತು ಗೌತಮಿ ಅವರ ನಿಜ ರೂಪ ಹೊರಗಡೆ ಬಂತು. ಸೊ ಯಾಕೆ ಈ ಥರ ಹೇಳ್ತಾ ಇದ್ದೇನೆ ಅಂದರೆ, ಪಾಸಿಟಿವ್ ಗೌತಮಿ ಅಂತ ಹೇಳ್ತಾ ಇಲ್ಲಿ ನೆಗೆಟಿವಿಟಿ ತುಂಬ ಕಾಣ್ತಾ ಇದೆ ಒಂದು 2-3 ವಾರದಿಂದ. ಇಲ್ಲಿ ಧನ್ರಾಜ್ ಅವರು ರಜತ್ ಅವರ ಜೊತೆ ಜಗಳ ಮಾಡಿ ರಜತ್ ಅವರು ಅಂದ್ಕೊಂಡಿದ್ದನ್ನು ಸುಳ್ಳು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ರಜತ್ ಅವರು ಅಂದ್ಕೊಂಡಿದ್ರು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮಕ್ಕಳೆಲ್ಲ ನಾವು ಹುಲಿಗಳು ಅಂತ ಹೇಳಿ ಧನ್ರಾಜ್ ಅವರು ಹೇಳ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅವರು ಹುಲಿಯಾಗಿ ಆಟ ಆಡ್ತಾರಾ ಅಥವಾ ಇಲಿಯಾಗಿ ಆಡ್ತಾರಾ ಅಂತ ನೋಡಬೇಕು. ಇಲ್ಲಿ ಹನುಮಂತು ಅವರು ಮತ್ತು ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ಶಿಪ್ ಹೆಂಗೆ ನಿಭಾಯಿಸ್ತಾರೆ ಅನ್ನೋದು ಮುಂದಿನ ಗೇಮ್ಗಳಲ್ಲಿ ಎಲ್ಲ ನೋಡಬೇಕು. ಎಲ್ಲವೂ ಅದಲು ಬದಲಾಗಿದೆ. ಅಂದರೆ ಮೋಕ್ಷಿತ್ ಅವರು ಗೌತಮಿ ಅವರ ಟೀಮಿಗೆ ಬಂದಿದ್ದಾರೆ. ಅವರು ಏನು ಅಂತ ತೋರಿಸ್ಕೊಳ್ಳೋಕ್ಕೆ ಗೌತಮಿ ಅವರು ಟೀಮ್ಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅನಿಸುತ್ತೆ ಅವರು ಅಪೋಸಿಟ್ ಟೀಮಲ್ಲಿ ಇದ್ದು ಇವರಿಗೆ ಆನ್ಸರ್ ಕೊಡಬೇಕಿತ್ತು, ಬಟ್ ಅವರು ಗೌತಮಿ ಅವರ ಟೀಮಿಗೆ ಬಂದಿದ್ದಾರೆ. ಇಲ್ಲಿ ರಜತ್ ಅವರು ಧನ್ರಾಜ್ ಅವರ ಆಪೋಸಿಟ್ ಓದೋದಕ್ಕೆ ಸಂತೋಷ ಪಡ್ತಾ ಇದ್ದಾರೆ. ಇಲ್ಲಿ ಎಲ್ಲವೂ ಒಂದೊಂದು ರೀತಿ ಆಗ್ತಾ ಇದೆ. ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಇವರು ಧನ್ರಾಜ್ ಅವರು ಹೇಳ್ತಾ ಇದ್ರು, ಅವರು ಒಂದೇ ಟೀಮಲ್ಲಿ ಆಡ್ತಾ ಇದ್ದಾರೆ, ತ್ರಿವಿಕ್ರಮ್ ಮತ್ತು ಭವ್ಯ ಅಂತ. ಶಶಿರ್ ಅವರು ಇದ್ದರು, ಐಶ್ವರ್ಯ ಅವರು ಇದ್ದರು. ಸೊ ಇವತ್ತಿನ ಟೀಮಲ್ಲಿ ಅವರು ಆಪೋಸಿಟ್ ಆದರು. ಸೊ ಹೆಂಗೆ ಆಡ್ತಾರೆ ಅಂತ ನೋಡಬೇಕು. ಇಲ್ಲಿ ಏನು ಅಂದರೆ ಎಲ್ಲವೂ ಒಂದೊಂದು ರೀತಿಯಾಗಿ ಎಳೆಯಾಗಿ ಹೋಗ್ತಾ ಇದೆ. ಮಂಜು ಮತ್ತು ಗೌತಮಿ ದಿಢೀರನೇ ಚೇಂಜ್ ಆದರು. ಗೌತಮಿ ಅವರು ಕ್ಯಾಪ್ಟನ್ ಆದ ಕೂಡಲೇ ಒಂದೊಂದು ಕಡೆ ಸ್ಟೆಪ್ ಔಟ್ ಮಾಡ್ತಾಯಿದ್ರು ಮಂಜು ಅವ್ರ ಕಡೆಯಿಂದ. ಮೇ ಬಿ ನಿನ್ನೆ ಎಪಿಸೋಡಲ್ಲಿ ಮಂಜು ಅವರು ಮೋಕ್ಷಿತ್ ಅವ್ರನ್ನ ಹಗ್ ಮಾಡ್ಕೊಂಡಿದ್ದು ಎಲ್ಲೋ ಇವರಿಗೆ ಜಲಸ್ ಫೀಲ್ ಆಯಿತು ಗೊತ್ತಿಲ್ಲ. ಅವಾಗಿಂದ ನೋಡ್ತಾ ಇದ್ದೇನೆ ಮಂಜು ಅವರಿಂದ ಗೌತಮಿ ಅವರು ದೂರ ಹೋಗ್ತಾ ಇದ್ದಾರೆ. ಉಳಿದಂತೆ ಧನ್ರಾಜ್ ಅವರು ಚಾಲೆಂಜ್ ಮಾಡಿದ್ದಾರೆ ರಜತ್ ಅವರಿಗೆ, ಈ ವಾರ ಅವ್ರು ತೋರಿಸ್ತೇನೆ ಅಂತ ಹೇಳ್ಬಿಟ್ಟು ಗೇಮನ್ನು. ಇಲ್ಲಿ ಹನುಮಂತ ಅವರ ಟೀಮಿಂದ ಅಂದರೆ ಘಟಾನುಘಟಿಗಳೇ ಬಂದಿದ್ದಾರೆ. ಮಂಜು ಅವ್ರ ಬಗ್ಗೆ ಐಶ್ವರ್ಯ ಅವರು ಮಾತಾಡಿದ್ದು ಎಲ್ಲೋ ನಿಜ ಅಂತ ಅನ್ನಿಸ್ತು. ಯಾಕಂದರೆ ಅವರು ಒಂದೊಂದು ಕಡೆ ಅವರ ವ್ಯಕ್ತಿತ್ವವನ್ನು ಅವರೇ ಹಾಳು ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ನನಗೊಂದು ಅನಿಸುತ್ತೆ, ನಾನೇನೋ ಹೇಳ್ತಾ ಇದ್ದಾನೆ, ಅಲ್ಲಿ ಬಂದು ಅವರು ಆ ಪದದ ಅರ್ಥವನ್ನೇ ಚೇಂಜ್ ಮಾಡಿಬಿಡ್ತಾರೆ. ಸೊ ಇದನ್ನು ತುಂಬ ಕಡೆ ಮಂಜು ಅವರು ಮಾಡಿದ್ದಾರೆ, ಮುಂಚೆನಿಂದ ನೋಡ್ತಾ ಇದ್ದೇವೆ. ಸೊ ಅದೊಂದು ಬಿಟ್ಟರೆ ಐಶ್ವರ್ಯ ಅವರು ಹೇಳ್ದಾಗೆ ಅದೊಂದು ಮಂಜು ಅವರು ಬಿಟ್ಟರೆ ತುಂಬ ಚೆನ್ನಾಗಿರುವ ಆಟಗಾರ. ಇಲ್ಲಿ ರಜತ್ ಅವರ ಉಸ್ತುವಾರಿ ನೋಡಿದಾಗ ನನಗೆ ಶಾಕ್ ಆಯಿತು. ಅಂದರೆ ಒಂದು ಉಸ್ತುವಾರಿಗಳು ಅಂತ ಹೇಳಿದ ಮೇಲೆ ಆ ಒಂದು ಆಟಕ್ಕೆ ಒಂದು ನಿಯಮಗಳನ್ನು ಮೊದಲೇ ಅವರು ಡಿಸಿಷನ್ ಮಾಡಿಕೊಂಡು ಮೊದಲೇ ಅವರು ಹೇಳಬೇಕು. ಅದು ಬಿಟ್ಟು ಆಟ ಸ್ಟಾರ್ಟ್ ಆದಮೇಲೆ ಒಂದು ಉಸ್ತುವಾರಿಗಳ ಒಂದು ಅಂದರೆ ಹೊಸ ರೂಲ್ಸ್ಗಳನ್ನು ಮಾಡ್ಕೊಳ್ಬಾರ್ದು. ಇಲ್ಲಿ ಅವರು ರಜತ್ ಅವರು ತಪ್ಪು ಮಾಡಿದರು ಅಂತ ಅನಿಸ್ತಾ ಇದೆ. ಮತ್ತು 20 ಅವರು ನಂಬರನ್ನು ಎಣಿಸುವ ರೀತಿ ಇತ್ತಲ್ಲ, ಅವರನ್ನು ಬಿಟ್ಟು ತ್ರಿವಿಕ್ರಮ್ ಅವ್ರನ್ನ ಕಂಪೇರ್ ಮಾಡಿದರೆ ನಿಜವಾಗ್ಲೂ ಹೇಳ್ತಾನೆ, ಈ ಆಟದ ಬದಲಾವಣೆಯನ್ನು ಹೆಂಗೂ ಮಾಡ್ಬೋದಿತ್ತು ತ್ರಿವಿಕ್ರಮ್ ಅವರು. ಇಲ್ಲಿ ಇವರು ಪೋಸ್ ಕೊಟ್ಟರು ಅಂತ ಅದೇ ಜಾಗದಲ್ಲಿ ಚೈತ್ರ ಅವರು ಇದ್ದಾರೆ, ತ್ರಿವಿಕ್ರಮ್ ಅವರ ಜಾಗದಲ್ಲಿ ಅವರು ಸುಮ್ಮನೆ ಫಾಲ್ ಕೊಡ್ತಾ ಇದ್ರು. ನಿಜವಾಗ್ಲೂ ಹೇಳ್ತಾ ಇದ್ದಾನೆ, ಆ ಒಂದು ಗೇಮನ್ನೇ ಚೇಂಜ್ ಮಾಡ್ತಾ ಇದ್ರು. ಅಲ್ಲಿ ಪೇಷನ್ಸ್ ತೋರಿಸ್ಬಿಟ್ಟು ತ್ರಿವಿಕ್ರಮ್ ಅವರು ಮತ್ತೆ ಅವರ ಒಂದು ಪಾಯಿಂಟನ್ನು ತೆಗೆದ್ರು. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಒಂದು ಉಸ್ತುವಾರಿಯನ್ನು ಚೆನ್ನಾಗಿ ನಿಭಾಯಿಸ್ತಿರು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಒಂದು ಆಟದ ರೀತಿಯಲ್ಲೇ ನೋಡಬೇಕು, ಅಥವಾ ಅದೊಂದು ಆಟದ ರೀತಿಯಲ್ಲೇ ನೋಡಬೇಕು ಬಿಟ್ಟು ಸುಮ್ಮನೆ ನಾವಿನ್ ಆಗಬೇಕು ಅಂತ ಹೇಳ್ಬಿಟ್ಟು ಎದುರಿನ ಟೀಮ್ಗೆ ಅಷ್ಟು ನಂಬರ್ ಎಣಿಸ್ಬೇಕು ಅಂತಲೂ ಅಗತ್ಯ ಇರಲಿಲ್ಲ. ಆಟ ರದ್ದಾಗುತ್ತೆ ಅನ್ನೋ ಟೆನ್ಷನ್ ಕೆಲವರಿಗೆ ಒಂದು ಕಡೆ, ಆದರೆ ಕ್ಯಾಪ್ಟನ್ಶಿಪ್ಗೆ ಹೋದೆ ಅನ್ನೋದು ಖುಷಿ
ಒಬ್ಬರಿಗೆ ಒಂದು ಕಡೆ, ಇನ್ನು ಕ್ಯಾಪ್ಟನ್ಶಿಪ್ಪಿಂದ ಹೊರಗಡೆ ಉಳಿದಿದೆ ಉಳಿದ್ರು ಅನ್ನೋ ಬೇಜಾರು ಒಂದು ಕಡೆ ಮಂಜು ಅವರಿಗೆ. ಆದರೆ ಗೌತಮಿ ಅವರು ಕ್ಯಾಪ್ಟನ್ಶಿಪ್ಪಿಂದ ಡೈರೆಕ್ಟು ಹಿಟ್ಲರ್ ಟೈಪಿಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಗೌತಮಿ ಅವರು ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ ಆದ ಕೂಡಲೇ ಅವರ ಪಾಸಿಟಿವಿಟಿಯನ್ನು ಬಿಟ್ಟರು ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ರಜತ್ ಅವರು ಹೇಳ್ತಾರೆ ಇಲ್ಲಿ ಮೋಕ್ಷಿತ್ ಅವರು ತುಂಬ ಅಂದರೆ ತುಂಬ ಕೂಲಾಗಿ ತಗೊಳ್ತಾರೆ. ಅಂದರೆ ಮಂಜು ಅವರು ಸ್ಪೀಡ್ ಆಗಿದ್ರು, ನೀವು ಸ್ಲೋ ಆಗಿದ್ರಿ ಅಂತ. ಸೊ ಏನೇ ಆಗಲಿ, ಇಲ್ಲಿ ಒಂದು ಟೀಮ್ ಗೆದ್ದಿದೆ, ಇನ್ನೊಂದು ಟೀಮ್ ಸೋತಿದೆ. ಮಂಜು ಅವರು ಎಲ್ಲವನ್ನ ಕೂಲಾಗಿ ತಗೊಳ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಭವ್ಯ ಅವರು ಗೆದ್ದ ಕೂಡಲೇ, ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಓಟದಲ್ಲಿ ಇದ್ದಾರೆ ಅಂತ ಹೇಳಿದ ಕೂಡಲೇ ತ್ರಿವಿಕ್ರಮ್ ಅವರು ಹ್ಯಾಂಡ್ ಶೇಕ್ ಕೊಟ್ಟು ಹೋಗ್ತಾರೆ. ಆದರೆ ಭವ್ಯ ಬಂದ್ಬಿಟ್ಟು ಹೇಳ್ತಾರೆ, ನೀವು ನನಗೆ ವಿಷಯ ಮಾಡಲಿಲ್ಲ ಅಂತ. ಅಲ್ಲಿಂದ ಒಂದು ಮನಸ್ತಾಪ, ಅಂದರೆ ಸಣ್ಣ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ. ತ್ರಿವಿಕ್ರಮ್ ಅವರು ತುಂಬ ಬೇಜಾರಾಗ್ತಾರೆ. ತ್ರಿವಿಕ್ರಮ್ ಅವರನ್ನು ಅಷ್ಟು ಬೇಜಾರು ನೋಡಿ ನನಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅಲ್ಲಿ ಒಂದು ಕಡೆ ಹೇಳ್ತಾರೆ ಭವ್ಯ, ಕೈ ಪಕ್ಕಕ್ಕಿಟ್ಟು ಮಾತಾಡಿ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ಬೇಜಾರಾಯಿತು ಅಂತ ಅನಿಸ್ತಾ ಇದೆ. ಯಾಕಂದರೆ ತ್ರಿವಿಕ್ರಮ್ ಅವರೊಂದು ಮಾತು ಹೇಳ್ತಾರೆ, ಇಲ್ಲಿ ಎಲ್ಲವೂ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ. ನಿಜವಾಗ್ಲೂ ಹೌದು. ಯಾಕಂದರೆ ನಿನ್ನೆ ನಮಗೆ ಒಂದು ಒಬ್ಬರ ಮೇಲೆ ಭಾವನೆ ಇದ್ದದ್ದ, ಇವತ್ತು ಒಂದು ಕೂಡಲೇ ಒಂದು ಚೇಂಜ್ ಆಗುತ್ತೆ. ಯಾಕಂದರೆ ಇಲ್ಲಿ ಬಿಗ್ ಬಾಸ್ ಅಂದರೆ ಆಟನೇ ಹಾಗೆ ಅಂತ ಅನಿಸುತ್ತೆ. ಯಾಕೆ ನಾವು ಒಬ್ಬರನ್ನು ಒಂದು ರೀತಿ ನೋಡ್ತಾ ಇರ್ತೀವಿ. ಸೊ ಆ ಭಾವನೆ ಕೂಡಲೇ ಚೇಂಜ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇವಾಗ ಮೋಕ್ಷಿತ್ ಅವರ ಮೇಲೆ ನೆಗೆಟಿವಿಟಿ ತುಂಬ ಅಂದರೆ ಹೊರಗಡೆಯಿಂದ ಬರ್ತಾ ಇದೆ. ಸೊ ನಿಜನೋ ಸುಳ್ಳು ಗೊತ್ತಿಲ್ಲ, ಅದು ಅವ್ರು ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ನ ಆಟದಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಈ ವಾರ ತುಂಬ ಕೂಲಾಗಿ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದರೆ ಮಂಜು ಅವರು ಜೋಕರ್ ವೇಷ ಹಾಕಿದ್ದಾರೆ. ಜೋಕರ್ ವೇಷ ಹಾಕಿಬಿಟ್ಟು ತುಂಬ ಖುಷಿ ಹಾಕಿದ್ದಾರೆ. ಯಾಕಂದರೆ ಮಂಜು ಎಲ್ಲರೂ ಹೇಳ್ದಾಗೆ ಈಸ್ ಎ ಡಿಫ್ರೆಂಟ್, ಅಂದರೆ ಅವರು ಒಂದು ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಏನೋ ಒಂದು ರೀತಿ ಇರ್ತಾರೆ, ಅವರು ಹೆಂಗೋ ಇರ್ತಾರೆ. ಎಲ್ಲ ಕಡೆ ಎಲ್ಲ ಪ್ರೋಮೋದಲ್ಲಿ ಮಂಜಣ್ಣನೇ ಕಾಣ್ತಾರೆ. ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಕಮ್ಮಿ ಎಂದರು ಒಂದು 70 ಪ್ರೋಮೋ ಬಂದಿರ್ಬೋದು ಬಿಗ್ ಬಾಸ್ ಇದ್ದು. ಅದರಲ್ಲಿ ಕಮ್ಮಿ ಅಂದ್ರೂ 60 ಪ್ರೋಮೋದಲ್ಲಿ ಬಿಗ್ ಬಾಸಲ್ಲಿ ಮಂಜು ಅವರಿದ್ದಾರೆ. ನನಗೆ ನೆನಪಿರುವ ಹಾಗೆ ಫಸ್ಟ್ ಟೈಮ್ ಅಂತಲೇ ಕಾಣುತ್ತೆ, ಅಂದರೆ ಹಳೆ ಬಿಗ್ ಬಾಸಲ್ಲಿ ನೆನಪಿಲ್ಲ, ಸಾರಿ. ಸೊ ನನಗೆ ನೆನಪಿದ್ದಂಗೆ ಫಸ್ಟ್ ಟೈಮ್ ಅಂತ ಅನ್ನಿಸುತ್ತೆ. ಈ ಥರ ಒಂದು ಪನಿಷ್ಮೆಂಟ್ ಕೊಟ್ಟು ಕೂಡ ನಮಗೆ ನಗಿಸ್ಬೋದು ಅಂತ. ಸೊ ಅದೇ ನಾನು ಹೇಳೋದು ಯಾವಾಗಲೂ, ಬಿಗ್ ಬಾಸಲ್ಲಿ ಇಂಥದಿಂದ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಅದು ಬಿಟ್ಟು ಸುಮ್ಮನೆ ಜಗಳ. ಇಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಬಾತ್ರೂಮಲ್ಲಿ ತ್ರಿವಿಕ್ರಮ್ ಅವರ ಕೂದಲು ತೆಗೆದರಲ್ಲಿ ಬ್ಯುಸಿಯಾಗಿದ್ದರೆ, 10 ಕಡೆ ಅಂದರೆ ನಮ್ಮ ರಜತ್ ಅವರು ಸ್ವಲ್ಪ ಕಾಮಿಡಿ ಮಾಡಿದರು. ಅದನ್ನು ಮಂಜು ಅವರಿಗೆ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಕಾಮಿಡಿ ಆಗ್ತಿತ್ತು. ಯಾಕಂದರೆ ಈ ಪನಿಷ್ಮೆಂಟ್ ರಜತ್ ಅವರಿಗೆ ಸಿಕ್ಕಿದ್ದು ಅಥವಾ ಮಂಜು ಅವರಿಗೆ ಸಿಕ್ಕಿದ್ದು ಅದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬಟ್ ಅದರ ಸೂಪರ್ ಆಗಿ ಮಾಡಿದರು. ಸೊ ಇವತ್ತಿನ ಬಿಗ್ ಬಾಸ್ ಇಷ್ಟು. ನಾಳೆ ಬಿಗ್ ಬಾಸಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಗುಡ್ ನೈಟ್.